ಹಕ್ಕೆ ಮನೆ. ಮಲೆನಾಡು ಎಂದರೆ ಸ್ವರ್ಗ. ನಟ್ಟಿಯ ಸಂದರ್ಭ ಬಂತು ಎಂದರೆ ಸಾಕು, ಇಲ್ಲಿನ ಗದ್ದೆಗಳನ್ನ ನೋಡೋಕೆ ಚಂದ. ಚಿಕ್ಕ ಚಿಕ್ಕ ಹಾಳಿ ಮೇಲೆ ನಡ್ಕೊಂಡು ಹೋಗ್ತಾ ಇದ್ರೆ ಎತ್ತಣ ನೋಡಿದರೂ ಹಸಿರು ರಾಶಿ. ಅಲ್ಲಲ್ಲಿ ಕಾಣುವ ಏಡಿಗಳು, ಚಿಕ್ಕ ಪುಟ್ಟ ಮೀನುಗಳು, ಕೆಲವು ಕಡೆ ಚಂದವಾಗಿ ಅಲಂಕಾರ ಮಾಡಿ ವಿವಿಧ ವೇಷಭೂಷಣದಿಂದ ಕಂಗೊಳಿಸುವ ಬೆಚ್ಚಪ್ಪಗಳು, ದೂರದಿ ಕಾಣುವ ಹಕ್ಕೆ ಮನೆಗಳು. ನಿನ್ನೆ ವೆಂಕಟಣ್ಣ ತಮ್ಮ ಗದ್ದೆಯಲ್ಲಿ ಮಾಡಿದ್ದ ಹಕ್ಕೆ ಮನೆಯೊಳಗೆ ಹೋಗಿ ಕೂತಿದ್ದ ನನಗೆ ಸಖತ್ ಒಳ್ಳೆ ಅನುಭವ ನೀಡಿತ್ತು. ಒಂದು ಮಂಚ ಮಾಡಿ ಅದ್ರ ಮೇಲೆ ಚಾಪೆ ಹಾಕಿ ಸುತ್ತ ಎಲ್ಲ ಸೀರೆ ಕಟ್ಟಿ ಚಂದ ಮಾಡಿದ್ರು. ಸ್ವಲ್ಪ ಹೊತ್ತು ಅಲ್ಲೇ ಕೂತು ಸಮಯ ಕಳೆದು ಒಂದೊಳ್ಳೆ ಪುಸ್ತಕ ಓದಿ ಮುಗಿಸಿದ್ದೆ. ಮೊದಲೇ ಭತ್ತ ಬೆಳೆಯೋದು ಅಂದ್ರೆ ಸಮಾಜ ಸೇವೆ ಇದ್ದ ಹಾಗೆ. ಭತ್ತದ ಗದ್ದೆಗಳನ್ನ ಗಿಳಿ, ಗೀಜ್ಗ, ಮಂಗ, ಹಂದಿ, ಕಾಡ್ಕೋಣ, ನವಿಲು ಈ ಎಲ್ಲಾ ಪ್ರಾಣಿ ಪಕ್ಷಿಗಳಿಂದ ರಕ್ಷಿಸಿಕೊಳ್ಳೋಕೆ ಅತಿ ಹೆಚ್ಚು ಮಳೆ ಬಂದ್ರೆ ರಾತ್ರಿ ಕಟ್ಟು ಒಡೆಯೋಕೆ 2-3 ತಿಂಗಳಿಗಾಗಿ ಮಾತ್ರ ಈ ಹಕ್ಕೆ ಮನೆಯನ್ನ ಕಟ್ತಾರೆ. ಕಟ್ಟೋ ವಿಧಾನ ಕೂಡ ಅನೇಕ ನಾಜೂಕುಗಳಿಂದ ಕೂಡಿರುತ್ತದೆ. ಗದ್ದೆಯಲ್ಲೇ ಒಂದು ತುದಿಲಿ 4 ಗೂಟ ನೆಟ್ಟು ಸೋಗೆನೋ ಹುಲ್ಲು ಹಾಕೊಂಡು ಸಣ್ಣಕ್ಕೆ ಒಂದು ಮನೆ ಮಾಡ್ಕೊಂಡು ಹಗಲು ಎಲ್ಲ ಅಲ್ಲೇ ಕಾಯ್ತಾ ಕೂರ್ತಾರೆ. ಕೆಲವರು ರಾತ್ರಿಯೂ ಅಲ್ಲೇ ಉಳಿದು ಬಿಡ್ತಾರೆ. ಊಟ ತಿಂಡಿ ಎಲ್ಲ ಅಲ್ಲೇ ಆಗತ್ತೆ. ಸ್ವಲ್ಪ ಹಿಂದೆ ಹೋದ್ರೆ ಮಲೆನಾಡಿನ ಪ್ರತಿ ಗದ್ದೆಗಳಲ್ಲೂ ಹಕ್ಕೆ ಮನೆ ಕಾಣ್ತಿತ್ತು. ಈಗ ಹಾಗಿಲ್ಲ, ಅಲ್ಲೊಂದು ಇಲ್ಲೊಂದು ಮಾತ್ರ ಕಾಣ ಸಿಗುತ್ತೆ. ಒಟ್ನಲ್ಲಿ ಇಂದು ಭತ್ತದ ಗದ್ದೆಗಳ ಜೊತೆಗೆ ಈ ಪಾರಂಪರಿಕ ಹಕ್ಕೆ ಮನೆ ಸಹ ಕೂಡ ಕಣ್ಮರೆ ಆಗ್ತಾ ಇದೆ. ಕಾಲಕ್ಕೆ ತಕ್ಕಂತೆ ಬದಲಾಗೋದು ಕೂಡ ಅನಿವಾರ್ಯವಾಗ್ಬಿಟ್ಟಿದೆ. ಒಟ್ನಲ್ಲಿ ನಮ್ಮ ಮಲೆನಾಡು ಸ್ವರ್ಗವೇ ಸರಿ.